ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ಟ್ಯಾಕ್ಸ್ನ ಶಾಕ್ ಸಿಕ್ಕಿದೆ. ಜಿಎಸ್ಟಿ ಟ್ಯಾಕ್ಸ್ 40 ಲಕ್ಷಕ್ಕಿಂತ ಅಧಿಕ ವಹಿವಾಟಿರೋರು, ವಾರ್ಷಿಕ ಟರ್ನ್ ಓವರ್ ಇರೋರು ಜಿಎಸ್ಟಿ ವ್ಯಾಪ್ತಿಗೆ ಬರ್ತಾರೆ, ಟ್ಯಾಕ್ಸ್ ಕಟ್ಟಬೇಕು ನೀವು ಅಂತ ಸಿಕ್ಕಿರುವಂತಹ ಡಾಕ್ಯುಮೆಂಟ್ ಈಗ ಕೆಲ ವ್ಯಾಪಾರಿಗಳಿಗೆ ಶಾಕ್ ಅಂತ ತಂದಿದೆ. ಆನ್ಲೈನ್ ಪೇಮೆಂಟನ್ನು ನೋಡಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಏನು ಬಂದಿತ್ತು ಈ ವಿಚಾರದಲ್ಲಿ 40 ಲಕ್ಷ 60 ಲಕ್ಷ 1 ಕೋಟಿ ತನಕ ಕೂಡ ಇಲಾಖೆ ನಿಮ್ಮ ಟ್ಯಾಕ್ಸ್ ಬಾಕಿ ಇದೆ ಕಟ್ಟಬೇಕು ನೀವು ಅಂತ ಹೇಳಿರೋದು. ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರಿಂದ ಇದ್ರ ಬಗ್ಗೆ ಸ್ಪಷ್ಟೀಕರಣ ಸಿಕ್ಕಿದೆ. ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸನ್ನು ಕಡ್ಡಾಯಗೊಳಿಸಲಾಗ್ತಾ ಇದೆ. GST ಕೌನ್ಸಿಲ್ದು ರೂಲ್ಸೇ ಹಂಗಿದೆ. ಅದು ವಾರ್ಷಿಕ 40 ಲಕ್ಷ ವಹಿವಾಟು ಟರ್ನ್ ಓವರು, ನಿಮಗೆ ಪ್ರಾಫಿಟ್ ಅಲ್ಲ ನಾವು ಹೇಳ್ತಾ ಇರೋದು, ಟರ್ನ್ ಓವರೇ 40 ಲ್ಯಾಕ್ಸ್ ಇದ್ದರೆ ನೀವು GST ವ್ಯಾಪ್ತಿಗೆ ಬರ್ತೀರಾ ಅಂತ. ಸೊ ಆನ್ಲೈನ್ ಪೇಮೆಂಟನ್ನು ನೋಡಿಕೊಂಡು ಟ್ಯಾಕ್ಸನ್ನು ಕಟ್ಟುವಂಥ ನೋಟಿಸ್ ವಿಚಾರದಲ್ಲಿ ಬ್ರೆಡ್ ಹೊರತುಪಡಿಸಿ ಕುರುಕುಲು ತಿಂಡಿಗೆ 5% GSTಯನ್ನು ಫಿಕ್ಸ್ ಮಾಡಲಾಗ್ತಾ ಇದೆ. ಬೇಕರಿಗಳಲ್ಲಿ ಬ್ರೆಡ್ ಮೇಲೆ GST ಇಲ್ಲ. ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸನ್ನು ಕಡ್ಡಾಯ ಮಾಡಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ನಡೆಯೋದೇ GST ರೂಲ್ ಬುಕ್ ಮೇಲೆ, GST ಬಂದ ಮೇಲೆ. ಸೊ ಅದರಲ್ಲಿ ಕ್ಲಿಯರ್ ಇದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿ 40 ಲ್ಯಾಕ್ಸ್ ಟರ್ನ್ ಓವರ್ ಇದ್ದರೆ ನೀವು ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತೀರಾ, GST ನಂಬರ್ ಜನ್ರೇಟ್ ಆಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಸೊ ಯಾವುದನ್ನು ಹೊರತುಪಡಿಸಿ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಟ್ರಾನ್ಸಾಕ್ಷನ್ಸ್ ಆನ್ಲೈನ್ ಮೂಲಕ ಇಷ್ಟಿದೆ, ವರ್ತಕರಿಗೆ ನೋಟಿಸ್ ಕೂಡ ಹೋಗುತ್ತೆ. ನೋಟಿಸ್ಗೆ ಸಮರ್ಥನೆಯನ್ನು ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಕೊಟ್ಟಿದ್ದಾರೆ. ಹಾಗಾದರೆ ವಿಕಲ್ಪ ಇಲ್ವಾ, ಸೊಲ್ಯೂಷನ್ ಇಲ್ವಾ ಹಾಗಾದರೆ ಸಣ್ಣ ವ್ಯಾಪಾರಿಗಳಿಗೆ ಅನ್ನೋ ಪ್ರಶ್ನೆ ಇರ್ಬೋದು ನಿಮ್ಮ ಹತ್ರ. ನೋಡಿ, ಎಲ್ಲ ವರ್ತಕರು ಸೇರಿಕೊಂಡು ಅವ್ರದ್ದೇನೋ ಪರಿಷತ್ ಇದೆಯಲ್ಲ, ಅವರು ನಮ್ಮ ರಾಜ್ಯದ ಹಣಕಾಸು ಸಚಿವರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು, ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. 40 ಲಕ್ಷ ಇರೋ ಟ್ಯಾಕ್ಸ್ ಲಿಮಿಟ್ನ 60 ಲಕ್ಷಕ್ಕೆ ಏರಿಸಿ ಅಂತ. ಹಾಗೇನಾದರೂ ಸಾಧ್ಯ ಇದೆ. ಬಂದಿರೋ ನೋಟಿಸ್ ಪ್ರಕಾರ ಕಟ್ಟಿ ಅಂತ ಹೇಳ್ತಾ ಇರೋದು ಅಮೌಂಟ್ಗಳು ಎಷ್ಟಿವೆ ಅಂದರೆ 26 ಲಕ್ಷ ಒಂದು, 33 ಲಕ್ಷ ಒಂದು, 44 ಲಕ್ಷ ಒಂದು, 39 ಲಕ್ಷ ಒಂದು. ನೋಡೋದು ಇದೆಲ್ಲ ಸೇರಿದ್ರೆ 1 ಕೋಟಿ 30 ಲಕ್ಷ ಸಮಥಿಂಗ್ ಬರ್ತಾ ಇದೆ. ನನ್ನ ಲೈಫಲ್ಲಿ ದುಡ್ಡೆಲ್ಲ ಎಷ್ಟೊಂದು ದುಡ್ಡ, ಈ ದುಡ್ಡೆಲ್ಲ ಹೆಂಗೆ ಕಟ್ಟೋ ನಾನು? ನಮ್ಮದು ಚಿಕ್ಕ ಕಾಂಟಿಮೆಂಟ್ಸ್ ಇದೆ ಮೇಡಮ್, ESI ಹತ್ರ. ನಮಗೆ ಹತ್ತತ್ರ 3 ವರ್ಷಕ್ಕೆ 2 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. 36-40 ಲ್ಯಾಕ್ಸ್ ಇದು ಅಮೌಂಟ್ ಕಟ್ಟಬೇಕು ನೀವು ಅಂತ ಫೋನ್ ಮಾಡಿದ್ದಾರೆ. ಇಲ್ಲ 1 ವೀಕಲ್ಲಿ ನೀವು ಬಂದು ಕಟ್ಟಬೇಕು, ಇಲ್ಲ ಅಂದರೆ ನಿಮ್ಮ ಅಕೌಂಟ್ ಸೀಸ್ ಮಾಡ್ತೀವಿ, ಇಲ್ಲ ಅಂದರೆ 18% ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗುತ್ತೆ ಡೇಟ್ ಆದಮೇಲೆ. ಆ ಥರ ಈ ಥರ ಹೆದರಿಸ್ತಾ ಇದ್ದಾರೆ. ಈ ಥರ ನಾವು 1-2 ರೂಪಾಯಿ ವ್ಯಾಪಾರ ಮಾಡುವರು, ಪ್ರತಿಯೊಂದು ಎಲ್ಲರೂ ಫೋನ್ಪೇನೇ ಮಾಡ್ತಾರೆ. ಒಂದು ಬೆಂಕಿ ಪೊಟ್ಟ ತೊಗೊಳ್ಳಿ, ಒಂದು ಸಿಗರೇಟ್ ತೊಗೊಳ್ಳಿ, ಬಾಳೆಹಣ್ಣು ತೊಗೊಳ್ಳಿ, ಎಲ್ಲರೂ ಅದರಲ್ಲಿ ನಮ್ಗೇನು ಸಿಗೋದೇನಿಲ್ಲ ಮೇಡಮ್. ಈ ಥರ ಒಂದು ಏಕಾಏಕಿ ಇವ್ರು ಈ ಥರ ಒಂದು ನೋಟಿಸ್ ಕೊಡದೆ, ಏನು ಹೇಳದೆ, ಒಂದು ಇದು ಮಾಡದೆ ಏಕಾಏಕಿ ಈ ಥರ ಕಟ್ಟಿ ಅಂದರೆ ಎಲ್ಲಿಗೆ ಹೋಗೋದು? ಎಲ್ಲರೂ ಭಯಭೀತರಾಗಿದ್ದಾರೆ ಈ ಥರ ನೋಟಿಸ್ ನೋಡಿ. ನಮಗೆ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. ಅಂದರೆ ತುಂಬ ಕಷ್ಟ ಮೇಡಮ್. ನಾವು ವ್ಯಾಪಾರ ಮಾಡೋದೇ 10,000, ಅದೆಲ್ಲ ಬರೋದು ಫೋನ್ಪೇನೇ. ಪ್ಯಾಕೆಟ್ ಹಾಲು ತೊಗೊಂಡ್ರೆ 30 ರೂಪಾಯಿ ಹಾಲು, 30 ರೂಪಾಯಿನೂ ಫೋನ್ಪೇ ಮಾಡ್ತಾರೆ. ನಮಗೆ ಮಾರ್ಜಿನ್ ಇರೋದು 1 ರೂಪಾಯಿ. ಆ 1 ರೂಪಾಯಿ ಮಾರ್ಜಿನ್ಗೆ 30 ರೂಪಾಯಿಗೆ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹೆಂಗೆ? ಅದು ತುಂಬ ಕಷ್ಟ ಆಗ್ತದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವಿತ್ರ. ಈಗ ಪ್ರಾಬ್ಲಮ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಕನ್ಫ್ಯೂಷನ್ಸ್ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಸೊ ಸೊಲ್ಯೂಷನ್ಗೆ ಆಪ್ಷನ್ಸ್ ಏನೇನಿದೆ? ಸರ್ಕಾರ ಇದ್ರ ಬಗ್ಗೆ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಮನಸ್ಥಿತಿಯಲ್ಲಿ ಇದೆಯಾ, ಅಥವಾ ಸುಮ್ಮನೆ ಇದು ಕೇಂದ್ರಕ್ಕೆ ಬರುತ್ತೆ, GST ಕೌನ್ಸಿಲ್ಗೆ ಬರುತ್ತೆ ಅಂತ ಹೇಳ್ಕೊಂಡು ಓಡಾಡ್ತಾರಾ ಮೈ ತುಂಬ ಎಣ್ಣೆ ಉಜ್ಕೊಂಡು? ಹೆಂಗೆ? ಮಮತಾ, ಈಗ ಸೋಮವಾರ ಎಲ್ಲ ಕಾರ್ಮಿಕರು ಅಂದರೆ ಯಾರಿಗೆಲ್ಲ ನೋಟಿಸ್ ಇಶ್ಯೂ ಆಗಿದೆ, ಅದು ಬೇಕರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಅಂಗಡಿಗಳಾಗಿರ್ಬೋದು, ತರಕಾರಿ ದಿನಸಿ ಅಂಗಡಿಗಳು, ಎಲ್ಲರೂ ಕೂಡ CM ಅವ್ರನ್ನ ಜೊತೆಗೆ ಟ್ಯಾಕ್ಸ್ ಆಫೀಸರ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಅದಾದ ಬಳಿಕ ಅವರಿಂದ ಏನು ನಿರ್ಣಯ ಬರುತ್ತೆ ಅಂತ ನೋಡಬೇಕು. ಅದರ ಜೊತೆಗೆ ಈಗ ಪತ್ರಿಕಾ ಪ್ರಕಟಣೆಯಲ್ಲಿ ಒಂದಿಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಗೊಂದಲ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಈಗ ಅವ್ರು ಕೊಟ್ಟಿರುವಂತಹ ಆಪ್ಷನ್ ಏನಂದರೆ, ಈಗ ಆಸ್ ಪರ್ ರೂಲ್ಸ್ ಪ್ರಕಾರ 40 ಲಕ್ಷ ಲಿಮಿಟ್ಸನ್ನು ಕ್ರಾಸ್ ಮಾಡಿದ್ರೆ, ಆ ವಹಿವಾಟನ್ನು ಕ್ರಾಸ್ ಮಾಡಿದವರು GST ಅಡಿಯಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕು ಅನ್ನುವಂತಹ ಕಾಯ್ದೆ ಇದೆ. ಹಾಗಾಗಿ ನೋಂದಣಿ ಮಾಡ್ಕೋಬೇಕು ಅನ್ನುವಂತಹ ರೂಲ್ಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗ ಯಾರಿಗೆಲ್ಲ ನೋಟಿಸ್ ಇಶ್ಯೂ ಆಗಿದೆಯೋ ಅವರು ತಮ್ಮ ಮಾರಾಟ ವಹಿವಾಟು ಎಲ್ಲವನ್ನ ದಾಖಲೆಗಳನ್ನ ತೋರಿಸಿ, ಯಾಕಂದ್ರೆ ಬ್ರೆಡ್ಗಳಿಗೆ ಟ್ಯಾಕ್ಸ್ ಇರಲ್ಲ, ಹಾಲಿಗೆ ಟ್ಯಾಕ್ಸ್ ಇರಲ್ಲ. ಸೊ ಹಾಗಾಗಿ ಅವೆಲ್ಲ ದಾಖಲೆಗಳನ್ನ ತೋರಿಸಿ ಎಷ್ಟು ಕಟ್ಟಬೇಕು ಅನ್ನುವಂಥದ್ದು ನಿಗದಿತವಾಗಿ ಹೇಳ್ತೀವಿ, ಅದನ್ನಷ್ಟು ಪೇಮೆಂಟ್ ಮಾಡಿ ಅನ್ನುವಂತಹ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ವಾರ್ಷಿಕವಾಗಿ 1.5 ಕೋಟಿಗಿಂತ ಕಡಿಮೆ ವಹಿವಾಟನ್ನ ಮಾಡ್ತಾ ಇದ್ರೆ ಸಣ್ಣ ವ್ಯಾಪಾರಿಗಳಿಗೆ ರಾಜ್ಯ ತೆರಿಗೆ ಅನ್ನುವಂತಹ ಒಂದು ಆಪ್ಷನ್ ಬರುತ್ತೆ. ಸೊ ಆ ಆಯ್ಕೆಯನ್ನ ಮಾಡಿದ್ದಲ್ಲಿ 1% ಅಷ್ಟು ತೆರಿಗೆಯನ್ನ ಪಾವತಿ ಮಾಡಬೇಕು. ಸೊ ಹಾಗಾಗಿ ಆ ಆಪ್ಷನ್ಗೆ ಹೋಗಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಗೊಂದಲ ಇದೆ. ಈಗ ಕೊಟ್ಟಿರುವಂಥದ್ದು ಅವರು ಕಚೇರಿಗೆ ಬಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿಲ್ಲ. ಈಗ ಕೊಟ್ಟಿರುವಂತಹ ಟ್ಯಾಕ್ಸ್ನಲ್ಲಿ 10 ದಿನ, 5 ದಿನ, 1 ವಾರಗಳ ಗಡುವನ್ನು ಕೊಟ್ಟಿದ್ದಾರೆ. 60 ಲಕ್ಷ
ಪೇಮೆಂಟ್ ಅನ್ನ ಮಾಡಿ 1 ಕೋಟಿಯಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿ ಅನ್ನುವಂತಹ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಸೊ ಅದೇ ಅನೇಕ ಗೊಂದಲಕ್ಕೆ ಕಾರಣವಾಗಿರುವಂತದ್ದು. ಅಟ್ಲೀಸ್ಟ್ ಕಚೇರಿಗೆ ಬನ್ನಿ, ಈ ಬಗ್ಗೆ ದಾಖಲೆಗಳನ್ನ ತನ್ನಿ ಅಂತ ಹೇಳಿದ್ರೆ ಏನು ಆಗ್ತಾ ಇಲ್ಲ. ಬಟ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಿರೋದ್ರಿಂದ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಹಾಗಾಗಿ ಸೋಮವಾರ ಏನು ಉತ್ತರ ಸಿಗುತ್ತೆ ಅನ್ನುವಂಥದ್ದು ನೋಡ್ಬೇಕು ಮಮತಾ. ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.